ಗೀತಾ ಗೀತಾ ನಾಲಾಯಕನ ಬಿರುದನ್ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಸುಶೀಲಾ. ಹೇಳೆ ಸುಶೀಲಾ, ಹೇಳೆ. ಈ BP ಶ್ರೀನಿವಾಸ ಏನೇ ಮಾಡಿದ್ರು ದೊಡ್ಡ ಲೆವೆಲ್ ಮಾಡಬೇಕು ಅನ್ಕೊಂಡಿದ್ದೆ ಕಣೆ. ಆದ್ರೆ ಇವತ್ತು ದೊಡ್ಡವ್ರ ಮನೇಲಿ ದೊಡ್ಡ ಲೆವೆಲ್ ಸಿಕ್ತು ಕಣೆ. ಇವಳಿಂದ ಅವಮಾನ ಮಾಡಿಸ್ಕೊಂಡ್ಬಿಟ್ಟೆ ಕಣೆ, ಅವಮಾನ ಮಾಡಿಸ್ಕೊಂಡ್ಬಿಟ್ಟೆ. ಹೆಮ್ಮೆ ಆಗ್ತಿದೆ ಕಣೆ, ತುಂಬಾ ಹೆಮ್ಮೆ ಆಗ್ತಿದೆ. ಇಂಥ ಒಂದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ ಸುಶೀಲಾ. ನಾಳೆ ನಾನು ಈ ಬೀದಿಲಿ ಅಥವಾ ಈ ಪ್ರಪಂಚಕ್ಕೆ ಹಾಗೆ ಮುಖ ತೋರಿಸ್ಲಿ? ಏನೋ ದೊಡ್ಡದಾಗಿ ಸ್ವಾಭಿಮಾನ, ನಾನು ಏನೋ ಮಾಡ್ತೀನಿ ಅಂತ ಪೋಸ್ ಕೊಡ್ತಿಲ್ಲಲ್ಲೇ ನಿನ್ ಮಗಳು ಪೋಸು ಪೋಸ್ ಕೊಡ್ತೀಯಾ? ಏನ್ರಿ ಇದು? ಎದ್ದೇಳ್ರಿ ಮೇಲೆ. ಬಿಡು ಸುಶೀಲಾ, ಯಾಕೆ ಆಟ ಮಾಡ್ತಿದ್ದೀರಾ? ಎದ್ದೇಳ್ರಿ. ಸುಶೀಲಾ ಬಿಡು ಅಂದೆ. ನಾಳೆ ಬೀದಿಲಿ ಜನ ಏನಾಯ್ತು ಅಂತ ಕೇಳಿದ್ರೆ ನಿನ್ನ ಸ್ವಾಭಿಮಾನ ಉತ್ತರ ಕೊಡುತ್ತೇನೆ. ಮಾತಾಡ ಸುಶೀಲಾ, ಮಾತಾಡು. ವಾವ್, ಮೆಚ್ಕೊಂಡಪ್ಪ, ಮೆಚ್ಕೊಂಡೆ. ಈಗ್ಲೂ ಮಾನ ಮರ್ಯಾದೆ ಹೊರಗಡೆ ಸಮಾಜ ಅಂತ ಮಾತಾಡ್ತಿದ್ದೇನೆ ಹೊರತು ಒಂದೇ ಒಂದು ಮಾತು ನನ್ ಮಗಳು ಈ ರೀತಿ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಿಲ್ವಲ್ಲಪ್ಪ. ಕೊನೆ ಪಕ್ಷ ಕುತೂಹಲಕ್ಕಾದ್ರೂ ಹೇಗಿದ್ಯಾ ಅಂತ ಕೇಳಿಲ್ವಲ್ಲಪ್ಪ. ಯಾಕೆ ಹೀಗ್ ಮಾಡಿದ್ಯಾ ಅಂತ ಕೇಳ್ಬೇಕು ಅಂತ ಅನ್ಸ್ಲಿಲ್ವೇನಪ್ಪ ನಿನಗೆ? ಸುಶೀಲಾ, ಹಾಳಾಗಿರೋ ನಿನ್ನ ಮಗಳು ಹಾಳು ಮಾಡ್ದವನ್ ಕೇಳಿ ತಾನೇ ಕಟ್ಟಿಸ್ಕೊಳ್ಬೇಕಾಗಿತ್ತು ಕಣೆ. ಅದು ಬಿಟ್ಟು ಅವನ ಮನೆಗೆ ಹೋಗಿ ಅವನ ಹೆಂಡತಿ ಅಂತ ನಾಟಕ ಮಾಡಿ ಸಾಹಸಿದಾದ್ರು ಏನೇ ಕೇಳೆ ಸುಶೀಲಾ. ನಾನ್ ಹಾಳಾಗಿಲ್ಲ. ಯಾಕಂದ್ರೆ ಅವನು ರೆಸಾರ್ಟ್ ಅಲ್ಲಿ ನನ್ನ ಮುಟ್ಲೇ ಇಲ್ಲ. ವಿಜಿ, ಏನೋ ಮಾಡ್ತಾ ಇದೀಯಾ? ಸಿಗರೇಟ್ ಬೇಕು ಅಂತ ಕೇಳಿ ಅದನ್ನ ಸೇದ್ದೆ ಹೇಗೆ ಕೈಲಿ ಇಟ್ಕೊಂಡು ನೋವು ಅನುಭವಿಸ್ತಾ ಇದ್ರೆ ಏನ್ ಅನ್ಕೋಬೇಕು ನಾವು? ತಪ್ಪು ಮಾಡ್ಬಿಟ್ಟೆ ಕಣ್ರೋ. ಅವತ್ತು ಗೆಸ್ಟ್ ಹೌಸ್ ಅಲ್ಲಿ ಗೀತಮ್ಮಯ್ಯನ ಮುಟ್ಬೇಕಾಗಿತ್ತು. ತಪ್ಪು ತಿಳ್ಕೊಬೇಡ್ರೋ. ನಾನು ಅವತ್ತು ಅಲ್ಲಿ ಆ ರೀತಿ ಮಾಡಿದಿದ್ರೆ ಇವತ್ತು ಗೀತ ನನ್ನ ಜೊತೆನೇ ಇರ್ತಿದ್ಲು. ಈ ಪ್ರೀತಿ ಕೂಡ ನೋವಿದೆಯಲ್ಲ, ಅದು ಅಂತಿಂತದಲ್ಲ ಕಣ್ರೋ. ಇಂಥ ಹುಚ್ಚ ಆಲೋಚನೆಗಳು ಎಂತೆಂಥ ಹುಚ್ಚ ಆಲೋಚನೆಗಳನ್ನೆಲ್ಲ ತಲೆಗೆ ತುಂಬುತ್ತೆ ಗೊತ್ತಾ? ತಂದೆನೋ ನಿನ್ಗೊಂದು ಮಾತು, ಇನ್ನು ಮುಂದೆ ನಿನ್ನ ಬದಲಾಗಿ ಎಣ್ಣೆ ಸಿಗರೇಟ್ ಇದೆಯಲ್ಲ ಬಂದು ಅಂದಾಗ ನಾವು ನಿನ್ನ ತುಂಬ ಬೈಕೊಂಡಿದ್ವು. ಹೌದು ಮಗ, ನಿನ್ ತಲೆ ಕೆಡ್ಸಾದ್ರೂ ಕುಡ್ಸ್ಬೇಕು ಅನ್ಕೊಂಡಿದ್ವಿ. ಆದ್ರೀಗ ನಾನು ಕುಡಿತೀನಿ ಮತ್ತೆ ಎಣ್ಣೆ ತಗೊಂಡು ಬಂದಾಗ ಮನ್ಸಿಗೆ ಬೇಜಾರಾಗ್ತಿದೆ ಕಣೋ. ಮತ್ತೆ ಇವೆಲ್ಲ ಬೇಕನ್ಸಿದೆ ವಿಜಿ. ಮಗ ಬೇಡವೋ, ಮತ್ತೆ ಶುರು ಮಾಡಬೇಡ. ಮಗ, ಗೀತಾ ನಿನಗೆ ಒಳ್ಳೆದನ್ನೇ ಕಲಿಸಿದಾಳೋ. ಅವಳು ಇಲ್ಲ ಅಂದ್ರು ಆ ಒಳ್ಳೆತನ ನಿನ್ನಲ್ಲಿ ಇರಬೇಕು ಕಣೋ.
ವಿಜಯ್ ಬೇಡ ಕಣೋ. ಲೋ ನೀನಾದ್ರೂ ಹೇಳೋ, ಅರ್ಥ ಮಾಡ್ಕೊಳ್ಳೋ. ಬೇಡವೋ? ಲೋ ವಿಜಯ್ ಏನೋ ಮಾಡ್ತಾ ಇದೀಯಾ? ಕುಡಿತೀನಿ ಅಂದ್ಕೊಂಡ್ರಣ, ಸಿಗರೇಟೇ ನನ್ನ ಕೈಯಲ್ಲಿ ಸೇದಕ್ಕಾಗಿಲ್ಲ, ಇನ್ನ ಇದು ನನ್ನ ಬಾಯೊಳಗಡೆ ಹೋಗುತ್ತಾ? ಗೀತಾಗೋಸ್ಕರ ಬಿಟ್ಟಿರೋದು, ಅವಳಿಗೆ ಇಷ್ಟ ಇಲ್ದಿರೋದು ನಾನು ಯಾವುದು ಮಾಡಲ್ಲ. ನೋ ಚಾನ್ಸ್. ಆದ್ರೆ ಮೈಗೆಲ್ಲ ಎಣ್ಣೆ ಹಾಕೋ ಚೆಲ್ಕೊಂಡೆ. ಅಲ್ಲಿರೋದು ಪಾಯಿಂಟ್. ಗೀತಾಗ್ ಫೋನ್ ಮಾಡಿ ವಿಜಯ್ ಕಂಠ ಪೂರ್ತಿ ಕುಡ್ದಿದ್ದಾನೆ, ನಿಮ್ಮ ಮನೆ ರೋಡಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿ. ಮಗ ಹೋಗ್ರೋ, ಹೋಗಿ ಹೇಳಿ. ಇವಳು ಏನು ಹೇಳ್ತಿದ್ದಾಳೆ? ನಾನು ಅವತ್ತೇ ಹೇಳ್ದೆ, ಆದ್ರೆ ನೀವ್ ಯಾರಾದ್ರೂ ನಂಬದ್ರಪ್ಪ? ಮರ್ಯಾದೆ ಹೋಯ್ತು ಅಂತ ಕೂತ್ರಿ ನೀವು. ಆ ಮರ್ಯಾದೆನ ಉಳಿಸೋಕೆ ನನಗ್ ಬೇಕಾದ ನ್ಯಾಯ ಪಡೆಯೋಕೆ ಅವ್ರ ಮನೆಗ್ ಸೊಸೆ ಆಗಿ ಹೋಗ್ಬೇಕಿತ್ತು, ಅದಕ್ಕೆ ಹೋದೆ. ಸುಶೀಲಾ, ಇವಳೇನೋ ಹೋಗಿ ಬಂದ್ಲು, ಆದ್ರೆ ಪರಿಸ್ಥಿತಿ ಬದಲಾಯ್ತೇನೆ. ಉಳಿಬೇಕಾದ ಮರ್ಯಾದೆ ಈಗ ಕಳಿಯೋ ವಸ್ತುಲಿಗೆ ಬಂದು ನಿಂತಿದೆ. ಮತ್ತೆ ಉಳಿಸ್ತೀನಿ ಅಂತ ಹೋಗೋಕೆ ಆ ಮನೆನೂ ಇಲ್ಲ, ಈ ಮನೇಲಿ ಉಳಿದು ಮಾಡೋಕೆ ಏನೂ ಇಲ್ಲ. ಯಾಕಪ್ಪ ಇಲ್ಲ? ನನ್ ಬದುಕನ್ನ ನಾನೇ ಕಟ್ಕೊಳ್ತೀನಿ. ಕೆಟ್ಟದಕ್ಕಿಂತ ಒಳ್ಳೆತನ ಎಲ್ಲರೂ ನೆನ್ಪಿಟ್ಕೊಳ್ತಾರೆ. ಆ ಒಳ್ಳೆತನದಿಂದ ನಾನ್ ಬದುಕ್ತೀನಪ್ಪ. ಹಿಂದೆ ನಡೆದಿರೋ ಎಲ್ಲ ಕೆಟ್ಟದನ್ನ ಮರೆಯೋ ಹಾಗೆ ಮಾಡ್ತೀನಿ. ಸಾಕೆ ಸಾಕ್ ಮಾಡೆ ಸುಶೀಲಾ, ಇನ್ ಸಾಕ್ ಮಾಡು. ನೀನ್ ಕುಣಿಸ್ದಾಗೆಲ್ಲ ಕುಣಿಯೋದಕ್ಕೆ ನಾನು ಹಳೆ ಶ್ರೀನಿವಾಸ ಅಲ್ಲ. ಸುಶೀಲಾ, ಮಕ್ಕಳಿಂದ ಜೀವನ ಉದ್ಧಾರ ಆಗತ್ತೆ, ಉಪಯೋಗ ಆಗತ್ತೆ ಅನ್ಕೊಂಡಿದ್ದು ನನ್ನ ತಪ್ಪು ಕಣೆ. ನನ್ನ ಸ್ವಾರ್ಥಕ್ಕೆ, ದುರಾಸೆಗೆ ದೇವರು ತಕ್ಕ ಪ್ರತಿಫಲನೆ ಕೊಟ್ಟಿದ್ದಾನೆ ಕಡೆ, ಕೊಟ್ಟಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಾನೇನಾದ್ರೂ ಆ ಮನೆ ಕಡೆ ಹೋದೆ ಅಂತ ತಿಳ್ಕೊ, ನನ್ನನ್ನ ಜೈಲಲ್ಲಿ ಕೂರಿಸ್ತಾರೆ. ಯಾಕಂದ್ರೆ ತಪ್ಪು ಯಾರ್ದು ಹೇಳು? ನಾವು ಹುಟ್ಟಿಸಿರೋ ಮಗಳದು. ಬೆಳೆದಿದ್ದಾಳೆ ಅನ್ಕೊಂಡು ನಿನ್ನ ಮಗಳು ನನ್ನ ತಲೆ ಮೇಲಿನ ಜವಾಬ್ದಾರಿಯಾಗಿ ಮತ್ತೆ ಬಂದಿದ್ದಾಳೆ ಕಣೆ. ಇಷ್ಟು ವರ್ಷ ಮಕ್ಕಳನ್ನ ಬೆಳೆಸೋ ಜವಾಬ್ದಾರಿ ನಾನು ತಗೊಂಡಿಲ್ಲ ನಿಜ, ಆದ್ರೆ ಈಗ ಹೇಳ್ತಾ ಇದೀನಿ ಕೇಳು ಸುಶೀಲಾ. ನನ್ನ ಬೇಜವಾಬ್ದಾರಿತನ ನನಗೆ ತಕ್ಕ ಪಾಠನೇ ಕಲಿಸಿದೆ. ಈ ಪಾಠ ಇವತ್ತು ನನ್ನಲ್ಲಿ ಒಬ್ಬ ಅಪ್ಪನ ಹುಟ್ಟಾಕಿದೆ. ಸುಶೀಲಾ, ಇನ್ನೀ ಮನೆಯಲ್ಲಿ ಸ್ವಾಭಿಮಾನ,
ನನ್ನ ದಾರಿ, ನನ್ನ ದುಡಿಮೆ, ನನ್ನ ಹಠ ಅನ್ನೋ ಮಾತುಗಳು ಕೇಳಿ ಬರಬಾರ್ದು. ಸ್ವಾಭಿಮಾನದಿಂದ ಏನು ಸಾಧಿಸ್ಲಿಲ್ಲ ಕಣೆ ಇವಳು. ಇವಳ ದಾರಿ ಇವಳೆಲ್ಲಿದ್ಲು ಅಲ್ಲಿಗೆ ತಂದು ನಿಲ್ಲಿಸ್ತು. ಇವಳು ನಡ್ತೇಳು ಮುಳುವಾಯ್ತು. ಇವಳು ಸಂಪಾದನೆ ಮಾಡಿರೋ ಹೆಸರು ನಮ್ಮನ್ನ ಸಂಪೂರ್ಣ ಮುಳುಗಿಸ್ಬಿಡ್ತು ಕಣೆ. ಜೀವನನ ಹಾಳು ಮಾಡ್ಕೊಂಡು ಬಂದಿರೋ ನಿನ್ನ ಮಗಳ ಭವಿಷ್ಯನ ಮತ್ತೆ ಕಟ್ಕೊಡ್ಬೇಕಾದ ನನ್ನ ಕರ್ತವ್ಯ ಅಲ್ವಾ? ಅದನ್ನ ನಾನು ಒಬ್ಬ ಅಪ್ಪನಾಗಿ ಮಾಡ್ತೀನಿ. ಇನ್ನು ಮುಂದೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೂ ವಿಷ ಕೊಟ್ಟು ನಾವು ವಿಷ ತಗೊಂಡು ಸತ್ತೋಗ್ತೀವಿ ಕಣೆ. ಅಪ್ಪ ನನ್ ಮಾತ್ ಕೇಳಪ್ಪ. ಅಪ್ಪ ಯಾಕೆ ಹೀಗ್ ಮಾಡ್ತಿದ್ದೀರಾ? ಸುಶೀಲಾ, ಯಾಕಿಂತ ಹುಚ್ಚಾಟ? ನಾನು ಹೇಳಿದಕ್ಕೆ ಒಪ್ಪಿಗೆನ ಕೇಳು ಸುಶೀಲಾ. ಅಪ್ಪ ನನ್ ಮಾತ್ ಕೇಳಪ್ಪ. ನೋಡಿ, ನಿಮ್ ತಮ್ಮಯ್ಯ ಅಂತಾನೆ ಹೀಗೆಲ್ಲ ಮಾಡ್ಕೋಬೇಡ್ರಿ. ನಾನು ಹೇಳಿದ ಮಾತು ಒಪ್ಪಿಗೆ ಅಂತ ಹೇಳೋವರೆಗೂ ನಾನು ಈ ರೀತಿ ಹೊಡ್ಕೊಳ್ತಾನೆ ಹೇಳ್ತೀನಿ ಸುಶೀಲಾ. ಒಪ್ಕೊಳೆ. ಒಪ್ಕೊಳೆ, ಒಪ್ಕೊಳೆ. ಅಪ್ಪ ನಿಲ್ಸಪ್ಪ. ಒಪ್ಗೆ ಇದೆಯಪ್ಪ, ಒಪ್ಗೆ ಇದೆ. ನಿನ್ ಕೈ ಮುಗಿತೀನಪ್ಪ, ಹೊಡ್ಕೋಬೇಡ. ನೀನ್ ಹೇಳ್ದಾಗೆ ನಾನು ಬದುಕ್ತೀನಿ ಅಪ್ಪ, ಬದುಕ್ತೀನಿ.